ಯಾವಾಗ ಜೋಶಲ್ಲಿ ಇರ್ತಾರೆ. ಸೊ ಇವತ್ತು ನಾವು ಫ್ರಿಜ್ ತರಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆಗೆ ಸೋಫಾ ಆಯಿತು, ವಾಷಿಂಗ್ ಮಿಷಿನ್ ಆಯಿತು. ಅವಳ ಬರ್ಡೇ ಆದಮೇಲೆ ಹೇರ್ ಕಲರ್ಸು, ಬರ್ಡೇ ಮುಂಚೆ ಹೇರ್ ಕಲರ್ ಮಾಡಿಸಿದ್ದು, ಇದು ಬರ್ಡೇ ಆದಮೇಲೆ ಬ್ಲಾಗ್ ಇದು. ಸೊ ಆಟೋ ಬಂದಿದೆ, ಹೋಗೋಣ. ಅವಳು ಹೇರ್ ಕಲರ್ ತೋರಿಸ್ತಾವಳೆ. ನಮ್ಮ ಮಮ್ಮಿ ಮಿನ ಬರ್ತಾವ್ರೆ. ಬೇಗ ನಡೀರಿ. ಅಯ್ಯ ಸ್ಮೈಲ್ ಅಡಿಗೆ. ಸೊ ನಮ್ಮ ಮನೇಲಿ ಫ್ರಿಡ್ಜ್ ತುಂಬ ದಿನದಿಂದ ಇದೆ. ಸೊ ಅದು ಚೆನ್ನಾಗಿರ್ಲಿಲ್ಲ, ತುಂಬ ನೀರೆಲ್ಲ ಸೋರ್ತಿತ್ತು. ಸೊ ಮುಂದೆ ನಡಿಮ. ಸೊ ನಮ್ಗೆ ಹೊಸ ಫ್ರಿಡ್ಜ್ ಬೇಕಿತ್ತು. ಫಸ್ಟ್ ಅದೇ ತೊಗೊಂಡು ಅಂದ್ಕೊಂಡ್ರಿ, ಸೋಫಾ ಹೊರಗೆ ಬಿಸಾಕಿದ್ವಿ. ಸೊ ಅದೇ ಫಸ್ಟ್ ಸೋಫಾ ತೊಗೊಂಡ್ರಿ. ಆಮೇಲೆ ವಾಷಿಂಗ್ ಮಿಷಿನ್ ನೆಸೆಸಿಟಿ ಆಗಿ ಬಂತು. ಅದು ಪ್ಲ್ಯಾನ್ ಇರಲಿಲ್ಲ, ಬೇಗ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಮುಂದೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ರಿ. ಬಟ್ ಅದು ಕೆಟ್ಟೋಗಿದ್ದ ಕಾರಣದಿಂದ ವಿ ಬಾಟ್ ಇಟ್ ನ್ಯೂಲಿ. ಇದು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಅಂತೂ ಬೇಕೇ ಬೇಕಾಗಿತ್ತು. ಸೊ ಇವತ್ತು ಬಂದಿದ್ದೀವಿ. ನೋಡೋಣ ಬನ್ನಿ, ಸ್ಯಾಮ್ಸಂಗ್ ತೊಗೊಳ್ಳೋಣ ಅಂತ ಇದ್ದೀವಿ. LG ಮತ್ತು ಸ್ಯಾಮ್ಸಂಗ್ ದಿ ಬೆಸ್ಟ್ ಬ್ರ್ಯಾಂಡ್ಸ್ ಅಂತ. ಸ್ಯಾಮ್ಸಂಗಲ್ಲಿ ಇನ್ನೂ ಬೆಟರ್ ಅಂತ. LG ಏನೋ LG ಆಲ್ರೆಡಿ ಮುಂಚೆ ವ್ಲಾಗಲ್ಲಿ ಡಿಜಿಟಲ್ ಕನ್ವರ್ಟರ್ ಅಂತ ಬಂದಿದೆ. ಅದು ಫ್ರಿಡ್ಜ್ ಒಳಗಡೆ ಇರುತ್ತೆ. ಅದು ಏನೋ ಫ್ರೀಸಿಂಗ್ ಆಗಿ ಪ್ರಾಬ್ಲಮ್ ಕೊಡುತ್ತೆ ಅಂತ ಬಂದಿತ್ತು. ಸೊ ಅದೇ ರೀಸನ್ಗೆ ಸ್ಯಾಮ್ಸಂಗ್ ಫಿಕ್ಸ್ ಆಗ್ತಾ ಇದ್ದೀವಿ. LG ಸ್ಯಾಮ್ಸಂಗ್ ಬೋತ್ ಟಾಪ್ ಬ್ರ್ಯಾಂಡ್ಸ್. ಸೊ ಸ್ಯಾಮ್ಸಂಗ್ ಫೈನಲ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರದ್ದು ಶೋರೂಮ್ ಇದೆ ಕತ್ರಗುಪ್ಪೆಯಲ್ಲಿ, ಅಲ್ಲಿ ನೋಡೋಕ್ಕೆ ಬಂದಿದ್ದೀವಿ. ಸೊ ಲೆಟ್ಸ್ ಸೀ. ಸೊ ಹೋಗೋಣ ಬನ್ನಿ. ಬುಕ್ಸ್ ತೊಗೊಂಡ್ರಿ ಅಲ್ಲಿ. ಇದು ದ ಸೈಕಾಲಜಿ ಆಫ್ ಮನಿ ನಮ್ಮ ಅಕ್ಕಂಗೆ. ನೆಕ್ಸ್ಟು ಕೊಡ್ರಮ್ಯಾ. ಕೇಳಕ್ ನೋಡ್ರಿ. ಇದು ನನಗೆ ದ ಆರ್ಟ್ ಆಫ್ ಬೀಯಿಂಗ್ ಅಲೋನ್. ಕೊನೆಗೂ ಎಲ್ಲರೂ ತೊಗೊತಾ ಇದೆ, ಎಲ್ಲರೂ ಓದ್ತಾ ಇದೆ. ಅದ್ರಲ್ಲಿ ಏನೋ ಚೆನ್ನಾಗಿದೆಯಂತೆ. ಸೊ ನೋಡೋಣ. ನಮ್ಮ ಅಕ್ಕ ಆ ಥರದ್ದು. ನಾನು ಫಸ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಮೆಂಟಲಿ ಸ್ಟೇಬಲ್ ಆಗಿರಬೇಕು. ಆಮೇಲೆ ಇದು ಬೇರೆಯವ್ರ ಒಪಿನಿಯನ್ಸ್ನ ಆಮೇಲೆ ಸ್ಟಾರು. ಸೊ ಇಷ್ಟೋ ಬುಕ್ಸ್ ತೊಗೊತಾ ಇದ್ರಿ. ನಮ್ಮಮ್ಮ ಎಲ್ಲೋದ್ರು ನೆನಪಿಲ್ಲ, ಎಲ್ಲೋ ಗೊತ್ತಿಲ್ಲ. ಅಲ್ಲಿದೆ ಸ್ಯಾಮ್ಸಂಗು, ಆಟೋನಲ್ಲಿಲ್ಲ, ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ನಾವು ಬುಕ್ ಇನ್ನೊಂದು ತೊಗೊಂಡ್ರಿ ಅಂದರೆ ನಮ್ಮಮ್ಮ ಮಾಡೋ ಕೆಲಸ ಇಲ್ಲ ಅಂದರು. ಏನು ಹೇಳು ಏನೋ ಹೇಳಿದ್ಲು ಅವಳ್ದೇನೋ ಈಗ ಅಂತ ಹೇಳ್ದು ಕಂಪ್ಲೀಟ್ ಆಗೋಕ್ಕೇನೋ ನನಗೆ ದೊಡ್ಡ ತಂದಾಕ್ಬೇಕು ನಮ್ಮ ಮನೆಗೆ ಅಂತ ಅಷ್ಟೇ. ದೊಡ್ಡ ಮನೆ ಇದ್ರೆ ದೊಡ್ಡ ಮನೆನೇ ನಮ್ಮದು. ಇಬ್ಬರು ಏನೇನೋ ಜಗಳ ಆಡ್ತಾವ್ರೆ. ಇದು ಈ ಥರ ಇರೋ ಡಬಲ್ ಡೋರು, ಇದು ಡಬಲ್ ಡೋರ್. ನಮ್ಮ ಅಮ್ಮಂಗೆ ಈ ಥರ ಡಿಸೈನ್ ಇಷ್ಟ, ನಮಗೆ ಸಿಂಗಲ್ ಕಲರ್ಸ್ ಥರ ಇಷ್ಟ. ಸೊ ನಮ್ಮಮ್ಮ ಸ್ವಲ್ಪ ಜಾತ್ರೆ ಪಾಪು. ಏನಿಲ್ಲ, ತೊಗೊಂಡ್ರಲ್ಲ ವಾಷಿಂಗ್ ಮಿಷಿನ್. ನೋಡ್ಮ ಇದೆಲ್ಲ ಚಿಕ್ಕದು. ನಿಮ್ಮ ಮನೇಲಿ ಎಷ್ಟು ದೊಡ್ಡ ವಾಷಿಂಗ್ ಮಿಷಿನು. ಬಂದಿದ್ದೀವಿ. ಪ್ರೈಸಿಂಗ್ ರೇಂಜ್ ಕೇಳಿಬಿಟ್ಟು ಅದೇನೋ 300 ಲೀಟರ್ಸ್ 400 ಲೀಟರ್ಸ್ ಏನೋ ಅವಳು ರಿಸರ್ಚ್ ಮಾಡ್ಕೊಂಬಂದಿದ್ದಾಳೆ. ಸೊ ನೋಡೋಣ. ಸೊ ಈಗ ಈ ಫ್ರಿಡ್ಜ್ ಮಧ್ಯ ಡಿಬೇಟ್ ನಡೀತಾ ಇದೆ. ಇದು 340 ಆರ್ 360 ಲೀಟರ್ಸು, ಇದು 390 ಲೀಟರ್ಸ್ ಅಂತೆ. ಸೊ ಇದು ತುಂಬ ಸ್ಪೇಷಿಯಸ್, ತುಂಬ ದೊಡ್ಡದಿದೆ. ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಕಷ್ಟ. ಮತ್ತು ನಮ್ಮ ಮನೇಲಿ ಇಷ್ಟು ಥಿಂಗ್ಸ್ ಅಡುಗೆನೂ ಮಾಡಲ್ಲ, ಏನೂ ಇಲ್ಲ ಇಟ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಇದಕ್ಕೆ ಅಷ್ಟು ಡಿಫ್ರೆನ್ಸ್ ಇಲ್ಲ, ಸ್ಲೈಟ್ ಡಿಫ್ರೆನ್ಸ್ ಅಷ್ಟೇ. ನಿಮ್ಗೆ ತೋರಿಸ್ತೀನಿ ಅಷ್ಟೇ. ಸ್ಲೈಟ್ ಒಂದು ಎಕ್ಸ್ಟ್ರಾ 1 2 to 3 ಇಂಚಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಅವರಿಬ್ಬರು ಅಲ್ಲಿ. ಅಮ್ಮ ನಾನು ಫ್ರಿಜ್ಜಿಂದ ಫ್ರಿಜ್ಜಿಗೆ ಹೊಡೆದುಬಿಟ್ಟೆ. ಸೊ ಇದು ಅಂತ ಅಂದ್ಕೊಂಡಿರೋದು. ಇದರಲ್ಲಿ ಏನೋ AI ಫೀಚರು ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೇಮು ರಮ್ಯಾ, ಲೈಟು ರಿಫ್ಲೆಕ್ಷನ್ ಅಷ್ಟೇ. ಇದೆರಡು ಸೇಮ್ ಮಾಡಲು. ತುಂಬ ನೀನು ಹಂಗೆ ಯೋಚನೆ ಮಾಡಿದೆ. ನಾನು ಇದೇ ದೊಡ್ಡದು ನಮ್ಮ ಮನೆಗೆ. ನಮ್ಮ ಮನೇಲಿರುವಾಗ ಇರೋ ಫ್ರಿಜ್ಜು ಎಷ್ಟು ಚಿಕ್ಕದಾಗೈತೆ. ಇದು ಎಲ್ಲ 42 ಹೇಳಿದ್ರು, 43 ಹೇಳಿದ್ರು ಈ ಫ್ರಿಜ್ಜು 47 ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಅಮ್ಮಂಗೆ ಆಸೆ ಇರೋ ಫ್ರಿಜ್ಜು ಇದು. ನಮಗೆ ಇದು ಈ ಫ್ಲೋರಲ್ ಡಿಸೈನು ಇದೆಲ್ಲ ಬೇಡ ಅಂತ, ಇದೆಲ್ಲ 30 ಅಂತೆ. ನಮ್ಮಮ್ಮ ನಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ ಅದು ಹೇಳ್ತಾರೆ. ನಮ್ಮ ಅಕ್ಕ ಇನ್ನೂ ಬೆಟರ್ ತೋರಿಸ್ತಾ ಇದ್ದಾಳೆ. ಸೊ ಇದು ಬೇಡ, ಅದೇ ಇರಲಿ.
ಈ ಫ್ರಿಜ್ಜು ಫೈನಲೈಸ್ ಆಯಿತು. ತೊಗೊಂಡ್ರಿ, ಹೋಗೋಣ ಮನೆಗೆ. ಅದೇ ಫ್ರಿಜ್ ನಮ್ಮ ಮನೆಗೆ ಬರುತ್ತೆ. ಅದೇ ಅಂದರೆ ಬೇರೆ ಪೀಸ್ ಕಳಿಸ್ತದೆ, ಬೇರೆ ಬೇರೆ ಹೊಸದು, ಬಟ್ ಸೇಮ್ ಮಾಡೋದು. ಇವಳ್ದು ಏನಾಗಿದೆ ಅಂದರೆ ಅವಳದು ಬರ್ಡೇ ದಿವಸ ಅಷ್ಟೊಂದು ಹೇರ್ ಕಲರ್ ನೀಟಾಗಿ ಅಂದರೆ ಫುಲ್ ಬ್ರೈಟಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಕಾಣಿಸ್ತಾ ಇದೆ. ಕೂದಲು ಸ್ನಾನ ಮಾಡಿದ್ಮೇಲೆ, ತಲೆ ಸ್ನಾನ ಮಾಡಿದ್ಮೇಲೆ. ಸೊ ಇದು 65 ಇಂಚ್, 55. ನಮ್ಮ ಮಮ್ಮಿಗೆ 65 1,20,000. ಇದೊಂದು 85 ಸಮಥಿಂಗ್. ಇದಕ್ಕೆ ಹೋಗೋಣ ಅಂತ. ಏನೇನಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಕ್ಟಿವ್ ಫ್ರೆಶ್ ಫಿಲ್ಟರ್ ಅಂದರೆ ಎಲಿಮಿನೇಟ್ಸ್ ಅಪ್ ಟು ಬ್ಯಾಕ್ಟೀರಿಯಾ ಅಂತೆ. ಟ್ವಿನ್ ಕೂಲಿಂಗ್ ಅಂದರೆ ಎನ್ಶೋರ್ಸ್ ಯುವರ್ ಫುಡ್ ಸ್ಟೇಸ್ ಫ್ರೆಶ್. ಓಕೆ. ಆಮೇಲೆ ಇದು 5 in 1 ಡಿಫ್ರೆಂಟ್ ಫ್ರಿಜ್. ಸ್ವಿಚ್ ಆಫ್. ಇಟ್ಕೊಂಡಿಲ್ಲ ಅಂದರೆ ಆಟೋಮೆಟಿಕ್ ಕೇರ್ ಆ್ಯಂಡ್ ಪ್ರೊಆಕ್ಟಿವ್ ಮೇಂಟೆನೆನ್ಸು, ಅಡಿಷ್ನಲ್ ಎನರ್ಜಿ ಸೇವಿಂಗ್ ಅಪ್ ಟು 10%. ನಮ್ಮಕ್ಕ ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ನ ಹಾಕಿದಾರಂತೆ. ಸಾಂಬಾರು, ರಾಟ್ ಬಿರಿಯಾನಿ. ನಮ್ಮಮ್ಮ ಪಾರ್ಸೆಲ್ ತೊಗೊತವ್ರೆ. ಯಾರಿಗೆ? ರಮ್ಯಂಗೆ ಬಿರಿಯಾನಿಗರ್. ಇವಾಗ ಇಬ್ಬರು ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ಹೋಗೋರೆ. ನಾನೊಬ್ಳು ಮಾತ್ರ ವೆಜಿಟೇರಿಯನ್ ರೋಡ್ ನೋಡ್ತಾ ಇದ್ದೀನಿ. ಇವಾಗ ನಮ್ಮ ಮಮ್ಮಿ ಸೇವ್ ಪುರಿ ತಿಂತವ್ರು, ಇಲ್ಲೆಲ್ಲ ಬೈಗಲ್ಲಿ ಹಾಕ್ಕೊಂಡು. ಇದು ನಂದು ದಹಿ ಪುರಿ, ಅವ್ರದ್ದು ಪಾನಿಪುರಿ, ನಮ್ಮ ಮಮ್ಮಿ ಸೇವ್ ಪುರಿ. ಸೊ ಇವಾಗ ನನ್ನ ಫುಲ್ ಗ್ಲೋ ಐತೆ. ತಿನ್ನೋದು ಗ್ಲೋ ಸಣ್ಣಗಲ್ಲ ನನ್ನ ತಿಂದು. ಯಾಕೆಲ್ಲ ಇಟ್ಕೊಂಡಿರ್ತಿದ್ದು. ಇವಾಗ ಚಾಟ್ಸ್ ತಿಂದು, ಇವಾಗ ಐಸ್ ಕ್ರೀಮು. ನಮ್ಮಮ್ಮ ಫ್ರೂಟ್ ಸಲಾಡ್ ಐಸ್ ಕ್ರೀಮು, ನಾನು ಕೋಲ್ಡ್ ಕಾಫಿ, ಇವಳು ಹೊಸದಾಗಿ ಲಿಚ್ಚಿ ಐಸ್ ಕ್ರೀಮು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದಾರೆ. ಸೊ ಈವ್ನಿಂಗ್ ಈಗ ಬೇಗನೆ ತೊಗೊಂಬಿಟ್ರಿ, ಒಂದು 20 ನಿಮಿಷಕ್ಕೆ ತೊಗೊಂಡ್ರಿ ಅನಿಸುತ್ತೆ ಫ್ರಿಜ್ನ. ಇವಾಗ ಇದೆಲ್ಲ ತಿಂದ್ಬಿಟ್ಟು ಐಡಿಯಾ ಆಯಿತು ಏನೇನು ಬೇಕಿತ್ತು. ಅದೇ ಇವಳು ರಿಸರ್ಚ್ ಮಾಡ್ಕೊಂಬರ್ತಾಳೆ ಇಂಥದ್ದು ಎಲ್ಲ. ಪಾಪು ಇಲ್ಲಿ ಬೇಯ್ಕೊಂಡಿದ್ದೆ ನೋಡ್ತು. ಆಯ್ ಹೆಂಗೆ ಎರಡೇ ಬೇಡ. ಇದು ನಂದು ಕೋಲ್ಡ್ ಕಾಫಿ ಬಂತು. ಇವಳ್ದು ಲಿಚ್ಚಿ ಐಸ್ ಕ್ರೀಮ್, ಹುಚ್ಚಿ ಐಸ್ ಕ್ರೀಮ್ ಬಂತು. ಹೆಂಗಿದೆ ಇವಾಗ? ನಮ್ಮ ಅಕ್ಕ ಹೇಳ್ತಾಳೆ, ಶೋ ಹೆಂಗಿದೆ? ಲಿಚ್ಚಿ ಫ್ಲೇವರ್ ಚೆನ್ನಾಗಿದೆಯಾ? ಇದು ಫಸ್ಟ್ ಟೈಮ್ ಲಿಚ್ಚಿ ಫ್ರೂಟ್ ತಿಂತಾ ಇರೋದು ಅನಿಸುತ್ತೆ. ಹೌದು. ಓಕೆ. ಲಿಚ್ಚಿ ಫ್ಲೇವರ್ ಇದೆ. ಮೇಲಿಂದು ಲಿಚ್ಚಿ ಬೀಳ್ಸ್ಕೊಂಡ್ಲು. ಇದು ನಮ್ಮ ಮಮ್ಮಿದು ಫ್ರೂಟ್ ಸಲಾಡ್. ನಮ್ಮಮ್ಮ ನಮ್ಮ ಅಕ್ಕನೇ ತಿಂತವ್ರೆ, ನಮ್ಮ ಮಮ್ಮಿ ತಿನ್ನೋದು ಬಿಟ್ಬಿಟ್ಟು. ಮಶ್ರೂಮಾ ಯಾಕಮ್ಮ? ನಾನು ಅಂದಿನ ಟ್ರೈ ಮಾಡಿಲ್ಲ. ನಾನು ಕೋಲ್ಡ್ ಕಾಫಿ ಕುಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೇನೆ. ಇದ್ರಮ್ಯಾ ಕಸ್ರೆ. ನಾನು ಬರೋ ಅಷ್ಟರಲ್ಲಿ ಫ್ರಿಜ್ಜು ಮನೆಗೆ ಬಂದ್ಬಿಟ್ಟಿದೆ. ಇಲ್ಲಿ ಸ್ಯಾಮ್ಸಂಗ್. ಸೊ ಒಳಗೆ ಫ್ರಿಜ್ ಇಟ್ಟಿದ್ದಾರೆ, ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ. ತುಂಬ ದೊಡ್ಡದು ಆಯಿತು ಫ್ರಿಜ್ಜು ನಮ್ಮ ಮನೆಗೆ ಅಂತ ಅನ್ನಿಸ್ತಾ ಇದೆ, ಬಟ್ ಬನ್ನಿ. ಸೊ ಗೈಸ್, ಇದೇ ಫ್ರಿಜ್ಜು ಬಂದ್ಬಿಟ್ಟಿದೆ ನಮ್ಮ ಮನೆಗೆ. ವಾವ್! ಇದು ಅಂದರೆ ಲೆಂತ್ ಕೂಡ ಜಾಸ್ತಿ. ಲೆಂತ್ ಅಂದರೆ ಹಿಂಗೆ ಅಲ್ಲ, ಲೆಂತ್ ಕೂಡ ಜಾಸ್ತಿ ಇದೆ, ಮತ್ತು ವಿಡ್ತ್ ಕೂಡ ಕುಸುಮಕ್ಕಿನ್ನೂ ಉದ್ದ ಇದೆ. ಹೌದು, ನನಗಿನ್ನೂ ತುಂಬಾ ಉದ್ದ ಇದೆ. ಸೊ ಒಳಗೆ ಇಲ್ಲಿ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಇದೆ, ಏನಂತ ಗೊತ್ತಿಲ್ಲ. ಸೊ ಕೆಳಗೆ ಇದು ಓವರಾಲ್ ಟೋಟಲ್ ಫ್ರಿಜ್ ಚೆನ್ನಾಗಿದೆ. ಇನ್ನು ಅದು ಹಳೆ ಫ್ರಿಜ್ ಇಲ್ಲಿ ಕಡೆನೇ ಇದೆ, ನಿಮ್ಗೆ ಹಳೆ ಫ್ರಿಜ್ ತೋರಿಸ್ತೀನಿ. ಇದು ಹಳೆ ಫ್ರಿಜ್ಜು. ಈ ಹಳೆ ಫ್ರಿಜ್ನಲ್ಲೇ ಹೋಗ್ಬಿಡುತ್ತೆ. ಬಾಯ್, ಹೊಸ ಫ್ರಿಜ್ ಬಂತು. ಚೆನ್ನಾಗಿದೆ ಈ ಫ್ರಿಜ್, ದೊಡ್ಡದಾಗಿದೆ. ಎಷ್ಟೊಂದು ನಮ್ಮ ಅಕ್ಕ ಒಂದಿಷ್ಟು ಎಕ್ಸು, ನಮ್ಮಮ್ಮ ಒಂದಿಷ್ಟು ಎಕ್ಸು, ಇಬ್ಬರು ಜೊತೆ. ಮತ್ತು ಐಸ್ ಟ್ರೇ ಎಲ್ಲಿರುತ್ತೆ? ಐಸ್ ಟ್ರೇ ಕೆಳಗಿರುತ್ತೆ ಅನಿಸುತ್ತೆ. ಸೊ ಅದೆಲ್ಲ ನೋಡೋಣ, ನಾಳೆ ಬಂದು ಇನ್ಸ್ಟಾಲೇಷನ್ ಎಲ್ಲ ಇದೆ ಅಂತೆ. ಬಿಟ್ಟರೆ 20 years ವಾರಂಟಿ ಇದೆ ಅಂತೆ. ಆಮೇಲೆ ಇನ್ನೂ ಏನೇನೋ ಇದೆ. ವಾವ್, ಚೆನ್ನಾಗಿದೆ. ಇದು ಮ್ಯಾಟ್ ಬ್ಲ್ಯಾಕ್ ಮೆಟಲ್ ಫಿಶ್ ಏನೋ ಇದು. ಈ ಸೌಂಡು. ಇನ್ಸ್ಟಾಲೇಷನ್ ಎಲ್ಲ ಮಾಡಿಬಿಟ್ಟು ಹೋದರು. ಸೊ ಇಲ್ಲಿ ಐಸ್ ಮೇಕರ್ ಇದೆ.
ನಂಗೆ ಇದು ಫುಲ್ ಇಷ್ಟ ಆಯಿತು. ನಮ್ಮಮ್ಮ ಅಲ್ಲೇನೋ ಕಾಳಿಟ್ಟಿದ್ದಾರೆ. ಆಮೇಲೆ ಬಾಟ್ಲು ಬಿದ್ದಾಯಿತು. ಸೊ ಇದು ನಿಧಾನಕ್ಕೆ ಲೈಟ್ ಆನ್ ಆಗುತ್ತೆ, ಚೆನ್ನಾಗಿದೆ. ಇಲ್ಲಿ ಫುಲ್ಲು ಹೊಗೆ ಬರ್ತಾಯಿದೆ, ಹೊಗೆ ಅದೆಲ್ಲ ಬೇಡ. ಅದು ನಾರ್ಮಲ್ ಎಲ್ಲರದ್ದು ಹೆಂಗಿರುತ್ತೆ ಅಲ್ಲೆಲ್ಲ ಮಿಲ್ಕ್ ಇಟ್ಕೊಳ್ಳೋಕ್ಕೆ. ಕೆಲವು ವೆಜಿಟೇಬಲ್ಸು ಇಲ್ಲಿದು, ಆಮೇಲೆ ಈ ಕಡೆ ವಾಟರ್ ಬಾಟಲ್ಸು, ಇಲ್ಲಿ ಎಗ್ಸು, ಇಲ್ಲ ಮಮ್ಮಿ ಇನ್ಸುಲಿನ್ ಇಟ್ಕೊತಾರೆ. ನಂಗೆ ಇದೇ ಫುಲ್ ಇಷ್ಟ ಆಗಿದ್ದು ಗೊತ್ತಾ. ಐಸು ಜಸ್ಟ್ ಇವಾಗ ನೋಡಿ, ಓಕೆನಾ. ಸೊ ಇದು ಈ ಓಪನ್ ಮಾಡ್ಕೊಬೋದಾ. ಸೊ ಇಲ್ಲಿ ಮೇಲೆ ಐಸ್ ಆಗಿದೆ. ಸೊ ನಾವು ಕಷ್ಟಪಟ್ಟು ಹೊಡಿಯೋಂಗಲ್ಲ, ಇಲ್ಲ ಪಟ ಪಟ ಅಂತ ಹಿಂಗಂದ್ರೆ ಹಿಂಗೆ ಜಸ್ಟ್. ಸೊ ಅಯ್ಯೋ ಯಾಕೆ ತಿರುಗ್ತಾ ಇಲ್ಲ, ಫುಲ್ ಅಂತ ನಾನು. ಓಕೆ, ಎಲ್ಲ ಐಸಲ್ಲಿ ಬಿದ್ದುಬಿಟ್ಟಿದೆ. ವಾವ್, ಎಷ್ಟು ಈಸಿ ಮಾಡಿದೆ ಲೈಫ್. ನನಗೆ ಅಮೇಝಿಂಗ್ ಪಾರ್ಟ್ ಅನಿಸಿದೆ ಅದು. ಬಿಟ್ಟರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಏನೇನು ಕನ್ವರ್ಟ್ ಮಾಡ್ಬೋದು ಅಂತ ಫ್ರಿಜ್ ಕೂಲಿಂಗ್ ಎಷ್ಟು ಇರಬೇಕು ಅಂತ. ಸೊ ಸಮ್ಮರ್ಗೆ ಅವರೆಲ್ಲ ಸ್ಟ್ಯಾಂಡರ್ಡ್ ಆಗಿರೋದು ಇಟ್ಬಿಟ್ಟು ಹೋಗಿದ್ದಾರೆ. ಇನ್ನೂ ವೈಫೈ ಕನೆಕ್ಷನಲ್ಲೂ ನಡೆಯುತ್ತೆ ಅಂತೆ. ಸೊ ಅದೆಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಮಾಡೋಣ. ಅಲ್ಲಿ ನಾನು ನನ್ನ ಶ್ಯಾಡೋ. ಸೊ ಅಷ್ಟೇ, ಫ್ರಿಜ್ ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ, ನಾನು ಆಲ್ರೆಡಿ ಫ್ರಿಜ್ ಮೇಲೆ ಇದು ನನ್ನ ಮೈಸೂರು ಪ್ಯಾಲೇಸ್ದು ಫ್ರಿಜ್ ಮ್ಯಾಗ್ನೆಟ್ ತಂದಿದ್ದೆ ಮೈಸೂರಿಗೆ ಹೋದಾಗ. ನೆನ್ನೆನೇ ಅಂಟಿಸ್ಬಿಟ್ಟೆ. ಫುಲ್ಲು ಕಾಯ್ತಾ ಇದ್ದೆ ನಮ್ಮನೆ ಹೊಸ ಫ್ರಿಜ್ ಬಂದಮೇಲೆ ಇದ್ರ ಮೇಲೆ ಅಂಟಿಸ್ಬೇಕು ಅಂತ. ಸೊ ಅಷ್ಟೇ. ಆ್ಯಂಡ್ ಇದೂ ಸ್ಯಾಮ್ಸಂಗ್ಗೆ, ಇದು ತುಂಬ ವರ್ಷದ ಹಳೆ ಫ್ರಿಜ್ಜು. ಸೊ ಈ ಫ್ರಿಜ್ಜು ಇವತ್ತು ತೊಗೊಂಡೋಗಕ್ಕೆ ಬರ್ತಾಯಿದ್ದಾರೆ. ಈ ಫ್ರಿಜ್ಜಿಗೆ ಬಾಯ್. ನನಗೆ ಈ ಫ್ರಿಜ್ ಇಷ್ಟ ಇಲ್ಲ, ಸೊ ಈ ಫ್ರಿಜ್ಜಿಗೆ ಬಾಯ್. ನಾನು ನೋಡಿ ಫ್ರಿಜ್ ಮೇಲೆ ಗಣಪತಿ ಅನಿಸಿದ್ದೀನಿ, ಬಾರ್ಬಿ ಎಲ್ಲ ಅನಿಸಿದ್ದು ನಾನು ಮೇ ಬಿ 6th ಅನ್ಸುತ್ತೆ. ಓಕೆ, ಸೊ ಬೇಡ ಈ ಫ್ರಿಜ್ಜು ಬಾಯ್.